ಹುಬ್ಬಳ್ಳಿಯಲ್ಲಿ ಸೈಕೋಪಾತ್ನಿಂದ ಬಾಲಕಿ ಕೊಲೆ ಪ್ರಕರಣ. ಆರೋಪಿಯ ಪತ್ತೆಗಾಗಿ ಪೊಲೀಸರು ತಲಾಶ್ ಮಾಡುತ್ತಾ ಇದ್ದಾರೆ. ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆರೋಪಿಯ ಪತ್ತೆಗೆ ವಿಶೇಷ ತಂಡವನ್ನು ರಚಿಸಿದ್ದಾರೆ ಪೊಲೀಸ್ ಆಯುಕ್ತರು ಅನ್ನೋದು ಗೊತ್ತಾಗ್ತಾ ಇದೆ. ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರಂತೆ. ವಶಕ್ಕೆ ಪಡೆದ ವ್ಯಕ್ತಿಗಳ ವಿಚಾರಣೆಯನ್ನು ಪೊಲೀಸರು ನಡೆಸುತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಸೈಕೋಪಾತ್ನಿಂದ 5 ವರ್ಷದ ಬಾಲಕಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮತ್ತೊಂದು ಕಡೆ ಜನ ದೊಡ್ಡ ಮಟ್ಟದಲ್ಲಿ ಜಮಾಯಿಸಿದ್ದಾರೆ. ತತ್ಕ್ಷಣಕ್ಕೆ ಆತನನ್ನು ಬಂಧಿಸಿ ನಮ್ಮ ಕೈ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿತಾ ಇದ್ದಾರೆ. ಆ ಘಟನೆಯಲ್ಲಿ ಕೊಪ್ಪಳ ಮೂಲದ ಕುಟುಂಬವೊಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಭಾಳಷ್ಟು ದಿನಗಳಿಂದ ಪೇಂಟಿಂಗ್ ಕೆಲಸ ಮತ್ತು ಮನೆ ಕೆಲಸ, ಅಂದರೆ ಆ ಮನೆಯ ಗಂಡು ಮಗ ಯಾರಿದ್ದಾನೆ ಅವನು ಪೇಂಟಿಂಗ್ ಕೆಲಸ ಮಾಡುವಂಥದ್ದು, ಮತ್ತು ಆತನ ಶ್ರೀಮತಿ ಮನೆ ಕೆಲಸ ಮಾಡುವಂಥದ್ದು, ಮತ್ತು ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಮಾಡುವಂಥದ್ದು ಮಾಡ್ತಾರೆ. ಈ ದಿನ ಬೆಳಗ್ಗೆ ತನ್ನ ಮಗುವನ್ನು ಕರ್ಕೊಂಡು ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಮನೆ ಒಳಗಡೆ ಬಿಟ್ಟಾಗ ಒಬ್ಬ ಅಪರಿಚಿತ ವ್ಯಕ್ತಿ ಆ ಮಗುವನ್ನು ಕರ್ಕೊಂಡು ಹೋಗ್ಬಿಟ್ಟು ನಂತರ ಆ ಮಗು ಸಾವಾಗಿದೆ. ಅಲ್ಲಿ ಎಲ್ಲಿಂದ ಮಗು ಎತ್ಕೊಂಡು ಹೋಗಲಾಗುತ್ತೆ, ಆ ಮನೆಯ ಎದುರುಭಾಗ ಒಂದು ಚಿಕ್ಕ ಶೀಟಿನ ಮನೆಯಲ್ಲಿ ಅದರ ಒಂದು ಬಾತ್ರೂಮಲ್ಲಿ ಮಗುವಿನ ಮೃತ ದೇಹ ಸಿಕ್ಕಿದೆ. ಇಮಿಡಿಯೇಟಾಗಿ ದೇಹ ಅಂದರೆ ಆ ಮಗು ಸಿಕ್ಕಿದೆ. ಅದನ್ನು ಇಮಿಡಿಯೇಟ್ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈ ಸೈಕೋಪಾತ್ ಯಾರು ಅನ್ನೋದು ಗೊತ್ತಾಯ್ತಾ ಅಂಥೇಳಿ? ಈತನನ್ನು ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಸದ್ಯಕ್ಕೆ ಸ್ಥಳಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ ಸ್ಥಳದಲ್ಲಿ? ಪ್ರೇಮ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನು ರಚನೆ ಮಾಡಿ ಆರೋಪಿಯ ಒಂದು ಬಂಧನಕ್ಕೆ ತೀವ್ರ ಹುಡುಕಾಟ ನಡೆಸಲಾಗಿದೆ. ಸಿಸಿಟಿವಿ ಆಧಾರದ ಮೇಲೆ ಒಂದು ಅನುಮಾನಾಸ್ಪದವಾದ ವ್ಯಕ್ತಿಗಳನ್ನು ವಶಕ್ಕೆ ಪಡೆದು ಒಂದು ವಿಚಾರಣೆ ನಡೆಸಿರುವಂಥದ್ದು. ಅದು ಒಂದು ಭಾಗ. ಆದರೆ ಎರಡನೇ ಭಾಗದಲ್ಲಿ ಅಶೋಕ್ ನಗರ ಠಾಣೆಯ ಮುಂದೆ ಒಂದು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಒಂದು ಉಗ್ರವಾದ ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಮಹಿಳಾ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಹಿಂದೂ ಪರ ಸಂಘಟನೆಗಳು, ಕಾಂಗ್ರೆಸ್, ಬಿಜೆಪಿ ಹೀಗೆ ಎಲ್ಲರೂ ಒಗ್ಗಟ್ಟಾಗಿ ಇವತ್ತಿಗೆ ಆ ಒಂದು ಬಾಲಕಿಗೆ ಒಂದು ನ್ಯಾಯ ದೊರಕಿಸಿಕೊಡಬೇಕನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಕೈಗೊಂಡಿರುವಂಥದ್ದು. ಈಗಾಗಲೇ ಸ್ಥಳದಲ್ಲೇ ಬಿಡ್ಬಿಟ್ಟಿರುವಂಥ ಕಮಿಷನರ್ ಅವರು ಕಠಿಣ ಕ್ರಮ ನಾವು ತೆಗೆದುಕೊಳ್ತೀವಿ, ಅದನ್ನೆಲ್ಲ ನಾವು ಮಾಧ್ಯಮಗಳ ಮುಂದೆ ಜನರ ಮುಂದೆ ಹೇಳೋಕ್ಕಾಗಲ್ಲ, ದಯವಿಟ್ಟು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪ್ರತಿಭಟನೆ ಬಿಡಿ ಅಂತ ಕೇಳಿದ್ರು ಕೂಡ ನೀವು ಜರುಗಿಸುವಂಥ ಕಠಿಣ ಕ್ರಮ ನೋಡುವವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ ಎನ್ನುವಂತಹ ಪಟ್ಟು ಹಿಡಿದು ಇಲ್ಲಿನ ಒಂದು ಪ್ರತಿಭಟನಾಕಾರರು ತಮ್ಮ ನಡೆಯನ್ನು ತೋರ್ತಾ ಇರುವಂಥದ್ದು. ಒಂದು ಕಡೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ ಪ್ರತಿಭಟನಾಕಾರರನ್ನ ಮನವೊಲಿಸುವಂಥ ನಿಟ್ಟಿನಲ್ಲಿ. ಮತ್ತೊಂದು ಕಡೆ ಒಂದು ಕ್ಷಣದಿಂದ ಕ್ಷಣಕ್ಕೆ ಪ್ರತಿಭಟನಾಕಾರರ ಒಂದು ಸಂಖ್ಯೆ ಕೂಡ ಜಾಸ್ತಿ ಆಗ್ತಿರುವಂಥದ್ದು. ಕಾರಣ ಏನಂದರೆ ಆ ವಿಡಿಯೋಗಳು ಬಾಲಕಿಯನ್ನು ಹೊತ್ತುಕೊಂಡು ಹೋಗ್ತಾ ಇರುವಂಥದ್ದು, ಆ ಬಾಲಕಿಯ ಸಿಕ್ಕಂಥ ಪರಿಸ್ಥಿತಿಯ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಇದರಿಂದ ಮನನೊಂದಂತಹ ಜನ ಒಂದು ವಾಲಂಟರಿಯಾಗಿ ಬಂದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ. ಅವ್ನು ಕಳಿಸ್ರಿ ಸರ್, ಹೊರಗೆ ಕೊಡ ಅಂತ ಹೇಳ್ರಿ. ಎಫ್ಐಆರ್ ಮಾಡೋದು ಬೇಡ, ಅವ್ರು ಎಫ್ಐಆರ್ ಮಾಡೋದು ಬೇಡ. ನಾವು ನಂಬೇಕಾದ್ರೆ ನಮ್ದು ಎಫ್ಐಆರ್ ಮಾಡನ್ರಿ. ನಾವು ಮಾಡ್ತೇವಲ್ಲ, ಅವ್ನು ಏನ್ ಮಾಡ್ಬೇಕನ್ನ ನಾವು ಮಾಡ್ತೇವೆ. ಅಂತವ್ರು ನಾವು ಮಕ್ಕಳು ಮರಿನ ಬಿಟ್ಟು ಕೆಲ್ಸಕ್ಕೆ ಹೋಗೋದು ಬೇಡ. ಹೆಣ್ಣು ಮಕ್ಕಳು ಅಡ್ಡಬಾರ್ದು. ನಾವು ಹೆಣ್ಣು ಮಕ್ಕಳು ಪಬ್ಲಿಕ್ ಗೌರ್ಮೆಂಟ್ ಸಪೋರ್ಟ್ ಕೊಡಾಕತ್ತೈತ್ರಿ, ಪೊಲೀಸ್ರ ಸಪೋರ್ಟ್ ಕೊಡಾಕತ್ತಾರ. ಏನ ಇಷ್ಟೆಲ್ಲ ಆದ್ವ BU ಕಾಲೇಜ್ ಒಳಗೆ ಎಲ್ಲ ಕಡೆನೂ ಆದ್ವ. ಏನ್ ಕೈ ತಗೊಳಕತ್ತಾರ? ಪ್ರತಿಭಟನಾಕಾರರ ಆಕ್ರೋಶ ಸಾಕಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು. ಇದನ್ನು ತಡೆಯುವಂಥ ಪೊಲೀಸರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಜನ ಪೊಲೀಸರ ಮಾತು ಕೇಳುವಂಥ ಪರಿಸ್ಥಿತಿ ಅದಲ್ಲಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕ್ಯಾಮ್ರಾಮನ್ ನಾರಾಯಣಗೌಡ. ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಸೇರಿರುವಂತಹ ಜನರ ಆಕ್ರೋಶ ಯಾವ ರೀತಿ ವ್ಯಕ್ತವಾಗ್ತಾ ಇದೆ ಅಂಥೇಳಿ. ಇಂಥವರು ಮನುಷ್ಯ ಕುಲಕ್ಕೇನೆ ಅವಮಾನ ಅಂಥೇಳಿ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಮನುಷ್ಯತ್ವದ ಸೋಗಿನಲ್ಲಿರುವಂತಹ ರಾಕ್ಷಸ ಆತನಿಗೆ ನಾವು ಬುದ್ಧಿ ಕಲಿಸ್ತೇವೆ, ನಾವು ಪಾಠವನ್ನು ಕಲಿಸ್ತೇವೆ, ನಮ್ಮ ವಶಕ್ಕೆ ಕೊಡಿ
ಆತನನ್ನ ನಡು ಬೀದಿಯಲ್ಲಿ ಎನ್ಕೌಂಟರ್ ಮಾಡಿ ಸಾಯಿಸಬೇಕು ಅಂತ ಹೇಳಿ ಪಟ್ಟು ಹಿಡಿತಾ ಇದ್ದಾರೆ.